ರಾಯಬಾಗ್ ತಾಲೂಕಿನ ಮುಗಳಕೋಡ್ ನಗರದ ವಾರ್ಡ್ ಸಂಖ್ಯೆ 2ರಲ್ಲಿ ಜಾಗದ ಮಾಲೀಕತ್ವ ವಿಚಾರಣೆಗಾಗಿ ಅಧಿಕಾರಿಗಳು ಮತ್ತು ನಾಗರಿಕರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಬೆಳಗ್ಗೆಯಿಂದಲೇ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಪ್ರತಿಭಟನೆಗೆ ಸಿದ್ಧರಾಗಿ ಸ್ಥಳಕ್ಕೆ ಆಗಮಿಸಿದ್ರು. ಅವಿವಾದಿತ ಜಾಗವು ಸರ್ಕಾರಿ ಗೈರಾನ ಭೂಮಿಯಾಗಿದ್ದು, ಈ ಜಾಗದಲ್ಲಿ ಯಾವುದೇ ರೀತಿಯ ಕಾಮಗಾರಿ ನಡೆಸಲು ಅವಕಾಶ ನೀಡುವುದಿಲ್ಲ ಎಂದು ಮಹಿಳೆಯರು ಸ್ಪಷ್ಟಪಡಿಸಿದ್ರು. ಮತ್ತೊಂದೆಡೆ ಇನ್ನೊಂದು ಗುಂಪು ಈ ಜಾಗವು ನಮ್ಮದಾಗಿದ್ದು, ಅಗತ್ಯವಿದ್ದರೆ ದಾಖಲೆಗಳ ಪರಿಶೀಲನೆ ನಡೆಸಬೇಕು ಎಂದು ಒತ್ತಾಯಿಸಿದ್ರು. ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಕೆಲಕಾಲ ಪರಿಸ್ಥಿತಿಯನ್ನು ನಿಯಂತ್ರಿಸುವುದು ಕಷ್ಟಕರವಾಯಿತು. ಬಳಿಕ ಜಾಗದ ಪರಿಶೀಲನೆ ನಡೆಸಿ ಅಗತ್ಯ ತನಿಖೆ ಮಾಡಲಾಗುವುದು ಎಂದು ಅವರು ಭರವಸೆ ನೀಡಿದರು. ಆದರೆ ಇದಾದ ನಂತರವೂ ವಿವಾದ ಶಮನವಾಗಿಲ್ಲ. ಈ ವಿಚಾರ ನೇರವಾಗಿ ಪುರಸಭೆ ಕಚೇರಿವರೆಗೆ ತಲುಪಿತು. ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಮಾಡಿದ ಬಳಿಕ ಮಹಿಳೆಯರು ಮತ್ತೆ ಪ್ರತಿಭಟನೆ ಆರಂಭಿಸಿದ್ರು. ರಾಯಬಾಗ್ ತಹಶೀಲ್ದಾರರು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವವರೆಗೆ ನಾವು ಇಲ್ಲಿಂದ ತೆರಳುವುದಿಲ್ಲ ಎಂದು ಮಹಿಳೆಯರು ಪಟ್ಟು ಹಿಡಿದ್ರು. ನೋಡ್ರಿ ಗ್ರಾಮ ನೀವು ಟೌನ್ ಅಧಿಕಾರಿ ನೀವು ಹೆಂಗ್ ಬಗೆಹರಿಸ್ತೀರಿ ಸಮಸ್ಯೆ ಬಗೆಹರಿಸ್ತೀರಿ ಏನಂತ ನಿಮ್ನ ಕೇಳೋರಿ ನಾವು ಅವ್ರು ಹೋಗ್ತಾರಲ್ಲ ನಾವು ಹೋಗ್ತಾರಲ್ಲ ನಾವು ಕೇಳಾಕ್ರಿ ನೀವು ಆಸ್ತಿ ಮಾಲಕರದ್ರಿ ಈಗ ಪರಿಶೀಲನೆ ಮಾಡಿ ನಾವು ಇದು ಮಾಡ್ತೀವಿ. ಅಲ್ಲಿ ತಕ ಬಂದ್ರಿ ಅದ ಅದಕ್ಕಿಂತ ಪೂರ್ವದಾಗ ಏನೈತೆ ಅದು ಡಿಟೇಲ್ ನೀವು ಯಾರೋ ಕೆಲಸ ಮಾಡಿದ್ರೆ ದಾಖಲೆಗಳ ಪ್ರಕಾರ ಮಾಡ್ಬೇಕ್ರಿ. ದಾಖಲೆ ನೋಡಿದ್ರೆ ಇವ್ರಿಗೆ ಏನೋ ಮಾಡಕ್ ಬರಂಗಿಲ್ಲ. ನೀವು ಯಾರು ಅವ್ರಿಗೆ ಕೆಲಸ ಮಾಡ್ಬೇಡ ಏನ್ ಮಾಡ್ರಿ ಯಾರು ಸ್ಟ್ಯಾಂಡ್ ಕೊಡ್ರಿ ಏನಿದ್ರು ಸ್ಟಡಿ ಮಾಡಿ ಇವ್ರು ಅದ ಜಾಗ ಇರ್ತಾರ ಅವ್ರು ಇರ್ತಾರ ಫಸ್ಟ್ ಬಗ್ಗೆ ಉತ್ತರ ಕೊಡ್ಬೋದು ಯಾವ್ದು ಪುರಸಭೆ ಜಾಗಕ್ಕೋ ಅವ್ರ ಜಾಗಕ್ಕೋ. ಇನ್ನೊಂದು ಗುಂಪು ಕೂಡ ಸಂಬಂಧಿತ ದಾಖಲೆಗಳ ಪರಿಶೀಲನೆ ನಡೆಸಿ 2 ದಿನಗಳೊಳಗೆ ಜಾಗದಲ್ಲಿ ಕೆಲಸ ಮಾಡಲು ಅನುಮತಿ ನೀಡಬೇಕು ಎಂದು ಆಗ್ರಹಿಸಿದ್ರು. ಈ ವೇಳೆ ಪೊಲೀಸ್ ಸಿಬ್ಬಂದಿ ಮತ್ತು ಪುರಸಭೆ ಕೆಲ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಇದರಿಂದ ಪ್ರದೇಶದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಕೊನೆಗೆ ಪುರಸಭೆ ಸದಸ್ಯರಾದ ರಮೇಶ್ ಯಡ್ಡನವರ್ ಅವರು 2 ಗುಂಪುಗಳ ಮನವೊಲಿಸಲು ಮುಂದಾದರು. ಮಂಗಳವಾರ ಮುಖ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ನಂತರ ಮಹಿಳೆಯರು ತಮ್ಮ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂಪಡೆದರು. ಬೆಳಿಗ್ಗೆ ಒಂದು ಜಾಗದ ತಕರಾರು ನಡೆದಿತ್ತು. ಸುಮಾರು 8 ಗಂಟೆಯಿಂದ ಒಂದು 3-4 ತಾಸು ನಡೆದಿತ್ತು. ಏನಾಯಿತು ಅನ್ನೋದನ್ನು ಅವರು ಹೇಳಿರಲಿಲ್ಲ. ಈ ಕಡೆಯಿಂದ ವಾದ ವಿವಾದ ಗೊತ್ತಾಗಲಿಲ್ಲ. ಏನಾಯ್ತು ಸರ್? ಅದು ಏನಿಲ್ಲ, ಜಾಗದ ನಾವು ತೊಗೊಂಡಿದ್ದು ಜಾಗ ನಾವು ಕಟ್ಟಡ ಮಾಡೋರು ಆ ಪಾರ್ಟಿ ಐತಿ. ನಮ್ದು ಗೈರಾನ್ ಜಾಗ ಐತಿ. ನಾವು 20 ವರ್ಷ ಹೋರಾಟ ಮಾಡ್ಕೊತ ಬಂದದ್ದು. ಈ ಜಾಗ ಅವ್ರು ತೊಗೊಂಡಿದ್ದಲ್ಲ, ನಮ್ಮ ಗೈರಾನ್ ಜಾಗ ಹೊಡ್ಕೋತಾರೋ, ನಮ್ಮ ಟಾಯ್ಲೆಟ್ ಕೆಡವತ್ತಾರ ಪಾರ್ಟಿ ಆ ಪಾರ್ಟಿ ಅದು ವಾದ ಇತ್ತು. ಈಗ ನಾವು ಎರಡು ಪಾರ್ಟಿನ ಕುಣಿಸಿ ಮಾತಾಡಿಸಿ ಚೀಫ್ ಆಫೀಸರ್ ಅವ್ರ ಮುಂದೆ ಕುಣಿಸ್ಕೊಂಡು ಅದೇನೈತಿ ಪರಿಶೀಲನೆ ಮಾಡಿರಿ. ಒಂದು ವಾರ ಟೈಮಿಂಗ್ ತೊಗೊಂಡಿದ್ವಿ. ನಾವು ಅವ್ರ ಕಡೆನೂ ತೊಗೊಂಡಿದ್ವಿ, ಇವ್ರ ಕಡೆನೂ ತೊಗೊಂಡಿದ್ವು. ಇವರು ಸತ್ಯಾಗ್ರಹ ಕೂತಿದ್ದು, ಇವ್ರಿಗೂ ನಾವು ಮನವರಿಕೆ ಮಾಡಿಕೊಟ್ಟದ್ದು. ಇವತ್ತಿಗೆ 2 ದಿವಸಲೇ ಮಂಗಳವಾರ ಒಂದು ಮೀಟಿಂಗ್ ಕರೀತೆ ಚೀಫ್ ಆಫೀಸರ್ ಅವ್ರಿಗೂ ಹೇಳಿದ್ವಿ. ಮೀಟಿಂಗ್ ಕರೆದ್ರ ಒಳಗನ ಈಗ ನಮ್ದೊಂದು ಸರ್ವೆ ಊರು ಸರ್ವೆ ಆಗೈತಿ. ಊರು ಸರ್ವೆದ್ದು ಈಗ ನಾಳೆ ಅದು ಮಷಿನ್ ತೊಗೊಂಬಂದ ಸರ್ವೆದಾರ ಗುರ್ತಾ ಮಾಡೋರು ಕಲ್ಲುಗಳು. ಆದ ನಂತರ ಮ್ಯಾಪ್ ಸಿಗ್ತೈತಿ ನಮಗೆ. ಮ್ಯಾಪ್ ಸಿಕ್ತಂದ್ರೆ ಗೌಟನ್ ಇತ್ತು, ಗೈರಾನ್ ಇತ್ತು, ಮಾಲ್ಕಿ ಇತ್ತು. ಅದನ್ನು ಪರಿಶೀಲನೆ ಮಾಡಿ ಈಗ ನಾವು ಚೀಫ್ ಆಫೀಸರ್ಗೆ ಏನು ಹೇಳಿದ್ವು, 2 ದಿನದಾಗ ನಮ್ದು 1994 ಪಂಚಾಯತಿ
ಪಂಚಾಯತಿ ಎಂದಾಗೈತಿ ಅಂದಿನಿಂದ ಇಂದಿನ ತನಕ ಯಾವ ಜಾಗ ಯಾರ ಹೆಸರಲ್ಲೇ ವರ್ಗಾವಣೆ ಆಯ್ತು ಯಾರ ಕಡೆಯಿಂದ ತೊಗೊಂಡ್ರು ಅದು ಮಾಲಿಕೆ ಇತ್ತು ನಮ್ಮ ಪಂಚಾಯತಿ ಜಾಗನ ಯಾರು ಉತ್ತಾರ ಮಾಡ್ಕೊಂಡಾರೋ ಅದನ್ನು ಪರಿಶೀಲನೆ ಮಾಡಕ್ಕೆ ಹೇಳಿನಿ. ಅದನ್ನು ಪರಿಶೀಲನೆ ಮಾಡ್ತು ಅವ್ರು ಹೇಳ್ಯಾರು, ಅವರು ಒಪ್ಕೊಂಡಾರು ಇವರು ಒಪ್ಕೊಂಡಾರು. 2 ದಿವಸ ಟೈಮಿಂಗ್ ಮಾಡಿ ಅವ್ರನ್ನ ಸತ್ಯಾಗ್ರಹ ಚಳವಳಿ ಬಿಡಿಸಿ ಕಳಿಸಿದ್ವಿ. ತಮ್ಮ ಹೆಸರು? ರಮೇಶ್ ಭೀಮಪ್ಪ ಯಡೂನವ್ರು, ಪುರಸಭೆ ಸದಸ್ಯರು. ಗಲಾಟೆ ಬೆಳಗ್ಗೆಯಿಂದ ಸಾರ್ವಜನಿಕರ ಅಲ್ಲಿ ಟಾಯ್ಲೆಟ್ ಐತಿ ಮತ್ತು ಇದು ಗಾಡಿ ಐತಿ ಅಂತಂದು ಹಿಂಗೆ ಹೇಳ್ರಿ ನಮ್ಗೆ ನಿನ್ನೆ ಅರ್ಜಿ ಕೊಟ್ಟಿದ್ರೆ ಹೇಳಿ ಸರ್. ಇದು ಸಾರ್ವಜನಿಕ ಶೌಚಾಲಯ ಮತ್ತು ವಾರ್ಡ್ ಸಂಖ್ಯೆ ಎಷ್ಟು? ವಾರ್ಡ್ ಸಂಖ್ಯೆ ಹೇಳ್ರಿ. ಹಾಂ, ಅದೈತಿ ರೀ. ಅದಾದ ನಂತರ ಇವ್ರನ್ನೂ ನಾವು ಆ ಜಾಗದವ್ರನ್ನೂ ಕರೆಸಿದ್ರು. ಕರೆಸಿ ಈಗೆಲ್ಲ ನಮ್ಮಲ್ಲಿ ಏನು ಡಾಕ್ಯುಮೆಂಟ್ಸ್ ಐತಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದು ಸರಿಪಡಿಸ್ತೀವಿ. ಸಮಸ್ಯೆ ಯಾಕೆ ಇಷ್ಟು ಉದ್ಭವವಾಗಿ ಎಷ್ಟು ಗಲಾಟೆ ಇಷ್ಟು ವಾದ ವಿವಾದಗಳು ಯಾಕೆ? ಅದು ಪೈಲೇದ ಹಳಿ ಟಾಯ್ಲೆಟ್ ಮತ್ತು ಗಾಡಿ ಕಟ್ಟಿದ್ದ ಹಿಂಗೆ ಇರುತ್ತೆ, ಗಾಡಿ ಕಟ್ಟಿದ್ದ ಇದು ಮಾಡ್ಯಾರ ಅಷ್ಟೇ. ನೀವು ಇದಕ್ಕೇನು ಪರಿಹಾರ ಕಂಡುಕೊಳ್ಬೇಕಿನ್ನೂ ಮಹಿಳೆಯರು ಕೂತಾರು ಮತ್ತು ಅವ್ರು ನಿಮಗೆ ಡಾಕ್ಯುಮೆಂಟ್ಸ್ ಕೊಟ್ಟವ್ರು ಅದಾರು, ಪೊಲೀಸ್ ಸಿಬ್ಬಂದಿ. ಇದಕ್ಕೆ ಕೊನೆ ಯಾವಾಗ ಸರ್? ಈಗ ನಾವು ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡೇ ಮುಂದಿನ ಕ್ರಮ ಕೈಗೊಳ್ತೀವಿ. ಇದನ್ನ ಇಂತಹ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಎನುಗ್ರಾಮ್ಗೆ.